ಮಂಡ್ಯ ರಣಕಣಕ್ಕೆ ಧುಮುಕಿದ ಕುಮಾರಸ್ವಾಮಿ. ಸುಮಲತಾ ಪರವಿಂದು ಜೋಡೆತ್ತುಗಳ ಅಬ್ಬರ. ಅಮೇಥಿ ಅಖಾಡದಿಂದ ರಾಹುಲ್ ನಾಮಪತ್ರ. ಸ್ವಲ್ಪ ದಿನಗಳ ನಂತರದಲ್ಲಿ ಮತ್ತೆ ಮಗನ ಪರವಾಗಿ ಪ್ರಚಾರ ನಡೆಸುವಂತ ನಿಟ್ಟಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯ ಅಖಾಡವನ್ನ ಪ್ರವೇಶ ಮಾಡಿದ್ದಾರೆ. ಮೊನ್ನೆ ನಿಖಿಲ್ ಕುಮಾರ್ ಅವರು ನಾಮಪತ್ರ ಸಲ್ಲಿಸಿದಂತ ಸಂದರ್ಭದಲ್ಲಿ ಒಂದು ಬೃಹತ್ ರೋಡ್ ಶೋ, ಆ ನಂತರದಲ್ಲಿ ಒಂದು ಸಾರ್ವಜನಿಕರನ್ನ ಉದ್ದೇಶಿಸಿ, ಅಂದ್ರೆ ಕಾರ್ಯಕರ್ತರನ್ನ ಉದ್ದೇಶಿಸಿ ಒಂದು ದೊಡ್ಡ ಸಮಾವೇಶ, ಅದನ್ನ ಹೊರತುಪಡಿಸಿದ್ರೆ ಕುಮಾರಸ್ವಾಮಿ ಆ ನಂತರದಲ್ಲಿ ಮಂಡ್ಯದ ಕಡೆಗೆ ಬಂದಿರಲಿಲ್ಲ. ಬಂದರೂ ಕೂಡ ತೆರೆಮರೆಯಲ್ಲೆಲ್ಲ ಸಭೆ ನಡೆಸಿ ಹೋಗ್ತಾ ಇದ್ರು. ಬಟ್ ಇವತ್ತು ಅಧಿಕೃತವಾಗಿ ಮತ್ತೆ ಪ್ರಚಾರ ಕಣಕ್ಕೆ ಧುಮುಕ್ತಾ ಇದ್ದಾರೆ. ಆಂಜನೇಯ ದೇವಸ್ಥಾನದಲ್ಲಿ, ಕೆಆರ್ಎಸ್ ನ ಬಳಿ ಆಂಜನೇಯ ದೇವಸ್ಥಾನದಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ಮೊದಲಿಗೆ ಪೂಜೆ ಸಲ್ಲಿಸಿದ್ರು. ದೇವರಿಗೆ ಪೂಜೆ ಸಲ್ಲಿಸಿದ ನಂತರದಲ್ಲಿ ಗೋಪೂಜೆ ಆಯಿತು. ಆ ನಂತರದಲ್ಲಿ ಪ್ರಚಾರವನ್ನ ಆರಂಭಿಸ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದ್ರೆ, ಸ್ವಲ್ಪ ಹೊತ್ತಿನ ಮುಂಚೆ ನಮ್ಮ ಪ್ರತಿನಿಧಿ ರಾಮ್ ಕೂಡ ಅಲ್ಲೆಲ್ಲ ವಸ್ತುಸ್ಥಿತಿಯನ್ನ ತೋರಿಸ್ತಾ ಇದ್ರು. ಸನ್ನಿವೇಶವನ್ನ ಒಂದು ಹಸು ಹಾಗೆ ಕರುವಿಗೆ ಪೂಜೆ ಮಾಡಿದ್ರು. 20 ದಿನಗಳ ಕರು ಅದು. ಮೊನ್ನೆ 20 ದಿನಗಳ ಹಿಂದೆ ಆ ಹಸು ಆ ಕರುವಿಗೆ ಜನ್ಮ ನೀಡಿತ್ತು. ಆ ಕರುವಿಗೆ ನಿಖಿಲ್ ಕುಮಾರಸ್ವಾಮಿ ಅಂತ ಹೇಳಿ ಇವತ್ತು ನಾಮಕರಣ ಮಾಡಲಾಯಿತು. ಚುನಾವಣಾ ಕಣದಲ್ಲಿ ಸ್ಪರ್ಧೆಯನ್ನು ಮಾಡಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಈ ದಿನ ತಮ್ಮೆಲ್ಲರ ಆಶೀರ್ವಾದವನ್ನು ಪಡೆಯತಕ್ಕಂಥ ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದಾರೆ. ಮೊದಲನೇದಾಗಿ ನಿಮ್ಮೆಲ್ಲರಿಗೆ, ನನ್ನ ಹಿರಿಯರಿಗೆ, ತಾಯಂದಿರಿಗೆ ನನ್ನ ಗೌರವಪೂರ್ವಕವಾದಂತಹ ವಂದನೆಗಳನ್ನು ಬಯಸ್ತೇನೆ. ಇವತ್ತಿನ ಈ ಒಂದು ಚುನಾವಣೆಯಲ್ಲಿ ಎಲ್ಲ ನನ್ನ ಹಿರಿಯರಿಗೆ, ತಾಯಂದಿರಿಗೆ, ಯುವಕ ಮಿತ್ರರಿಗೆ ಮನವಿ ಮಾಡ್ತಕ್ಕಂಥದ್ದು, ಈ ಒಂದು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯನ್ನ ಜಾರಿಗೆ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಹಲವಾರು ರೀತಿಯ ಕನಸುಗಳನ್ನು ಇಟ್ಕೊಂಡಿದ್ದೇನೆ. ಈ ಚುನಾವಣೆಯಲ್ಲಿ ನಾನು ಯಾರ ಬಗ್ಗೆಯೂ ಟೀಕೆ ಮಾಡಲಿಕ್ಕೆ ಬಂದಿಲ್ಲ. ನನ್ನ ಮತ್ತು ನಿಮ್ಮ ನಡುವೆ ಇರ್ತಕ್ಕಂಥ ಹಲವಾರು ವರ್ಷಗಳ ಒಂದು ಬಾಂಧವ್ಯವನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಉದಾಹರಣೆಯನ್ನು ಕೊಡ್ತೇನೆ. ಈ ಭಾಗದಲ್ಲಿ ಸುಮಾರು 40 ವರ್ಷಗಳಿಂದ ಹಕ್ಕುಪತ್ರಗಳನ್ನು ಪಡೆದೇ ಇರತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನೀವೇನಿದ್ದೀರಿ. ಈಗಾಗಲೇ ನಾನು ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ 9.5 ತಿಂಗಳು ಆಡಳಿತವನ್ನು ನಡೆಸ್ತಾ ಇದ್ದೇನೆ ನಿಮ್ಮೆಲ್ಲರ ಆಶೀರ್ವಾದದಿಂದ. ಈಗ ನಾನು ವೇದಿಕೆಗೆ ಬರಬೇಕಾದ್ರೆ ನಮ್ಮ ಯುವಕ ಇಲ್ಲಿ ಬೀದಿ ವ್ಯಾಪಾರ ಮಾಡತಕ್ಕಂಥವ್ರು ನೀವೇನಿದ್ದೀರಿ, ನಮ್ಮಗಳಿಗೆ ತೊಂದರೆಗಳಾಗಬಾರದು ಅಂತಕ್ಕಂಥದ್ದು ಒಂದು ಆತಂಕ ನೀವೇನೆ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಿ. ಈ ಭಾಗದಲ್ಲಿ ಹಲವಾರು ವರ್ಷಗಳಿಂದ ನಿಮ್ಮ ಕುಟುಂಬಗಳ ನಿರ್ವಹಣೆಗೆ ಯಾವೊಂದು ಬೀದಿ ವ್ಯಾಪಾರ ಇರಬಹುದು, ಬೇರೆ ಬೇರೆ ರೀತಿಯ ವ್ಯಾಪಾರಗಳನ್ನು ತಾವೇನು ಮಾಡ್ತಾ ಇದ್ದೀರಿ, ತಮ್ಮೆಲ್ಲರಿಗೆ ಶಾಶ್ವತವಾದಂತಹ ನೆಲೆಯನ್ನು ತಂದುಕೊಡ್ತಕ್ಕಂಥದ್ದು ನನ್ನ ಕರ್ತವ್ಯ ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ನೀವು ಯಾರು ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗಬೇಕು. ಅದಷ್ಟೇ ಅಲ್ಲ, ಇವತ್ತು ಯಾವ ಮೈಸೂರು ಅರಸರು ಈ ಒಂದು ಜಲಾಶಯವನ್ನು ಕಟ್ಟತಕ್ಕಂಥದ್ದಕ್ಕೆ ಅವರು ಪಟ್ಟಿರ್ತಕ್ಕಂಥ ಅವತ್ತಿನ ಅವರ ತ್ಯಾಗ ಏನಿದೆ, ಇದೆಲ್ಲದರ ಗೌರವ ನಮ್ಮಲ್ಲಿ ಇಟ್ಕೊಂಡಿದ್ದೇವೆ. ಇವತ್ತು ಕೆಆರ್ಎಸ್ ನ ಬೃಂದಾವನದ ಮುಂಭಾಗದಲ್ಲಿ ಒಂದು ಡಿಸ್ನಿಲ್ಯಾಂಡ್ ನ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಸರ್ಕಾರದ ಚಿಂತನೆ ಏನಿದೆ. ಆ ಡಿಸ್ನಿಲ್ಯಾಂಡ್ ನ ಮಾಡ್ಲಿಕ್ಕೆ ಹೋಗಿ ನಿಮ್ಮ ಬದುಕು